ಮಾವಿನಕಾಯಿ ಚಿತ್ರಾನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಓಯ್ ಝೋಯಿ ಬೇರೆ ಬೌಲ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಅವಳು ನನ್ನ ಕಾಲ ಹೇಳ್ಕೊಂಡು ಸ್ವಲ್ಪ ಜೀರ್ಣ ಶಕ್ತಿನೂ ಚೆನ್ನಾಗತ್ತೆ. ಮೆಣಸಿನ್ಕಾಯಿ ತಿಂದ್ರೆ ಸಹ ಖಾರ ಅನ್ಸಲ್ಲ. ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಜಸ್ಟ್ ಅದೇ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಮಾವಿನಕಾಯಿ ಚಿತ್ರಾನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಯುಗಾದಿ ಹಬ್ಬದಲ್ಲಿ ನಮ್ಮ ಮನೇಲಿ ಮಾಡಿದ್ರು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಈ ವ್ಲಾಗ್ ಅಲ್ಲಿ ನಾನು ಮಾವಿನಕಾಯಿ ಚಿತ್ರಾನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಅದ್ ನಿಮ್ಗೆ ಇಷ್ಟ ಆದ್ರೆ ನೀವು ಅದನ್ನ ಒಂದ್ಸತಿ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ, ತುಂಬಾ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಗೋ. ಚಿತ್ರಾನ್ನ ಮಾಡಕ್ಕೆ ಫಸ್ಟ್ ಸ್ಟವ್ ಅಂಟಿಸ್ಕೊಳ್ಳೋಣ. ಬಾಣ್ಲಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯಕ್ ಬಿಡೋಣ ಅಂತನ್ಬಿಟ್ಟು ತಿರುಗಿ ನೋಡಿದ್ರೆ ಝೋಯಿ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ನಾವೇನ್ ಮಾಡ್ತಾ ಇದ್ದೀವಿ ಅಂತ. ಅವನ ಹೆಸರನ್ನ ಕರೆದ್ರೆ ಹೆಂಗ್ ತಿರುಗ್ತಾನೆ ನೋಡಿ. ಓಯ್ ಝೋಯಿ ನನ್ನ ಹತ್ರ ಅಷ್ಟೆಲ್ಲ ಆಡ್ಕೊಂಡ್ ತಿರ್ಗೋ ಅಷ್ಟೊತ್ತಲ್ಲಿ ಎಣ್ಣೆನೂ ಕಾದಿತ್ತು. ಅದಕ್ಕೆ ಕಡಲೆಕಾಯಿ ಬೀಜ ಹಾಕಿ ಸ್ವಲ್ಪ ಅರ್ಶಿನ ಹಾಕಿ ಇನ್ನೊಂದ್ ಸ್ವಲ್ಪ ಫ್ರೈ ಮಾಡಿದ್ವಿ. ಅರ್ಶಿನ ಹಾಕಿದ್ ಯಾಕೆ ಅಂದ್ರೆ ಸಿಪ್ಪೆ ಬೇಗ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಡಲೆಕಾಯಿ ಬೀಜಕ್ಕೆ ಸ್ವಲ್ಪ ಅರ್ಶಿನ ಹಾಕಿ ಇನ್ನೊಂದ್ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಬೇರೆ ಬೌಲ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಎಣ್ಣೆ ಕಾಯಿಲಿ ಒಗ್ಗರಣೆ ಹಾಕಕ್ಕೆ ಅಂತ ಬಿಟ್ಟಾಗ ನನ್ನ ತಂಗಿ ಸ್ಟಾರ್ಟ್ ಮಾಡಿದ್ಲು. ಅವಳು ನಾನು ಕಾಲ ಹೇಳ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಅವಾಗ ಇನ್ನೊಂದ್ಸತಿ ಕತ್ಕ, ಇನ್ನೊಂದ್ಸತಿ ಪ್ಲೀಸ್, ಇನ್ನೊಂದ್ಸತಿ ಎಣ್ಣೆ ಕಾದಿತ್ತು. ಸೊ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಸಿಡಿತಿದ್ದಂಗೆ ಕಡಲೆಬೇಳೆ ಲೈಟ್ ಬ್ರೌನಿಶ್ ಕಲರ್ ಬರಬೇಕು. ಸೊ ಹಾಗಂತ ಜಾಸ್ತಿನೂ ಸೀಸ್ಬಾರ್ದು, ತಿನ್ನಕ್ಕಾಗಲ್ಲ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದ್ಮೇಲಿಂದ ಸ್ವಲ್ಪ ಜೀರ್ಣ ಶಕ್ತಿನೂ ಚೆನ್ನಾಗಾಗತ್ತೆ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆನೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡೋಣ. ಯಾಕಂದ್ರೆ ಡೀಪ್ ಫ್ರೈ ಆದಷ್ಟು ಹಸಿಮೆಣಸಿನ್ಕಾಯಿ ತಿಂದ್ರೂ ಸಹ ಖಾರ ಅನ್ಸಲ್ಲ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮಜ್ಜಿಗೆ ಮೆಣಸಿನ್ಕಾಯಿ ಟೇಸ್ಟ್ ಕೊಡುತ್ತೆ. ಇದು ಸ್ವಲ್ಪ ಡೀಪ್ ಫ್ರೈ ಆದ್ಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಅನ್ನ ಬೇಕಾದ್ರೆ ಹಾಕೋಬಹುದು. ಸೊ ನಾವು ಡೈರೆಕ್ಟ್ ಒಗ್ಗರಣೆ ಹಾಕ್ದಾಗ್ಲೇ ಉಪ್ಪು ಹಾಕೊಂತೀವಿ. ಸೊ ಉಪ್ಪು ಹಾಕಿ ಇನ್ನೊಂದ್ 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಬೆಳ್ಳುಳ್ಳಿನೂ ಅಷ್ಟೇ ಲೈಟ್ ಬ್ರೌನಿಶ್ ಕಲರ್ ಬಂದ್ರೆ ಸಾಕು, ಜಾಸ್ತಿ ಡೀಪ್ ಫ್ರೈ ಆದ್ರೆ ಕಹಿ ಬಂದ್ಬಿಡುತ್ತೆ. ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಾಕ್ತಿದ್ದಂಗೆ ಒಂಥರ ಒಳ್ಳೆ ಫ್ಲೇವರ್ಸ್ ಬರ್ತಾ ಇದೆ. ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ತುರ್ದಿರೋ ಮಾವಿನಕಾಯಿ. ಸೊ ಮಾವಿನಕಾಯಿ ಚಿತ್ರಾನ್ನ ಅಂದ್ರೆ ಮಾವಿನಕಾಯಿ ಮೇನ್ ಅಲ್ಲ. ಸೊ ತುರ್ದಿರೋ ಮಾವಿನಕಾಯಿನ ಹಾಕೊಳ್ಳೋಣ. ಬಟ್ ಮಾವಿನಕಾಯಿ ಹಾಕಕ್ಕೂ ಮುಂಚೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಮಾವಿನಕಾಯಿನ ಜಸ್ಟ್ ಅದೇ ಬಾಣ್ಲಿ ಹಬೆಯಲ್ಲೇ 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜನ್ನ ವೈಟ್ ರೈಸ್ಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀವಿ. ಆಗ್ಲೇ ಎಣ್ಣೆಯಲ್ಲಿ ಕಡಲೆಕಾಯಿ ಬೀಜನ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಈ ಗೊಜ್ಜು ಜೊತೆ ಹಾಕೊಂಡು ರೈಸ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಸರ್ವ್ ಮಾಡಿದ್ರೆ ಚಿತ್ರಾನ್ನ ತಿನ್ನೋಕೆ ರೆಡಿ ಆಗಿರುತ್ತೆ. ನನ್ನ ತಂಗಿ ನೋಡಿ ಹೇಗ್ ತಿಂತಿದಲ್ಲ. ಹೆಂಗಿದೆ ಪಾಪ? ಸಕ್ಕತ್ತಾಗಿದೆ, ನೀವು ಮನೆ ಟ್ರೈ ಮಾಡಿ, ಚೆನ್ನಾಗಿ ತಿನ್ನಿ. ಸೊ ಹಸಿಮೆಣಸಿನ್ಕಾಯಿ ತಿಂದು ನೋಡೋಣ, ಯಾಕಂದ್ರೆ ಹೇಳಿದ್ದೆ ಮಜ್ಜಿಗೆ ಮೆಣಸಿನ್ಕಾಯಿ ತರ ಇರುತ್ತೆ ಅಂತ. ಅದೇ ತರ ಟೇಸ್ಟ್ ಕೊಡ್ತಿದೆ ಇವಾಗ್ಲೂ ಸಹ. ಇದೆಲ್ಲ ತಿಂದು ಖಾಲಿ ಮಾಡಾದ್ಮೇಲೆ ಬಂದು ಬ್ಲಾಗ್ ಏನ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ವೇಟ್ ಮಾಡ್ತಾ ಇರಿ. ಬಾಯ್. ಸೊ ಫೈನಲಿ ಚಿತ್ರಾನ್ನ ಎಲ್ಲ ಟೇಸ್ಟ್ ಮಾಡಾಯ್ತು, ತುಂಬಾ ಚೆನ್ನಾಗಿತ್ತು. ಸೊ ನನ್ ಝೋಯಿನೂ ಅದನ್ನ ತುಂಬಾ ಲೈಕ್ ಮಾಡ್ದ. ಬರೀ ಸ್ಮೆಲ್ ಅಷ್ಟೇ, ಅವನ್ ಅದನ್ನೆಲ್ಲ ತಿನ್ನಲ್ಲ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.